ನಮಸ್ಕಾರ ಅಣ್ಣ. ನಾವು ಅಹಿಂದ ಧ್ವನಿ ಚಾನಲಿಂದ ಬಂದಿರೋಣ. ಅಹಿಂದ ಧ್ವನಿ ಚಾನಲಲ್ಲಿ ಕೆಲವು ಅಹಿಂದ ವರ್ಗದ ಕಷ್ಟ ಜೀರೋಯಿಂದ ಹೀರೋ ಆಗಿ ಮತ್ತು ಅವ್ರ ಕುಟುಂಬ ಮತ್ತು ಸಾಮಾಜಿಕ ಮುಂದಿರತಕ್ಕಂಥ ಎಲ್ಲ ಒಂದು ಹುಡುಕಿ ಇಂಟ್ರ್ಯೂ ಮಾಡ್ತಾಯಿರೋಣ. ಅದರಲ್ಲಿ ಕಾಮಸಳ್ಳಿ ಭಾಗ ಬಂದಾಗ ನಿಮ್ಮ ಇಡೀರು ವೆಂಕಟೇಶ್ ಅವರು ಕಷ್ಟದಿಂದ ಬಂದು ಮಕ್ಕಳೆಲ್ಲ ಉನ್ನತ ಮಟ್ಟದಾಗ ವ್ಯಾಸಂಗ ಮಾಡಿ ಫಾರಿನ್ನು ಮತ್ತು ಕೆಲವು ಉನ್ನತ ಅಧಿಕಾರಿಗಳಾಗಿದೆ ಅಂತೇಳಿ ಕೇಳ್ಬಿಟ್ಟೋಣ. ಹಾಗಾಗಿ ನಿಮ್ಮ ಸಂದರ್ಶನ ಮಾಡ್ತಾ ಬಂದಿರೋಣ. ಅಣ್ಣ, ವೆಂಕಟೇಶ್ ಅಂದರೆ ಯಾರಣ್ಣ? ವೆಂಕಟೇಶ್ ನಾನಿಲ್ಲ. ಅಲ್ಲ, ನೀವು ಅದೇ ಅಲ್ಲ, ಏನು ನಿಮ್ಮ ಹಿನ್ನೆಲೆ ಏನು? ನಮ್ಮ ಹಿನ್ನೆಲೆ ಏನಿಲ್ಲ ಸರ್. ನೀವು ಅಲ್ಲ, ನಿಮ್ಮ ತಂದೆಗೆ ಎಷ್ಟು ಜನ ಮಕ್ಕಳು? ನಮ್ಮ ತಂದೆಗೆ 7 ಜನ. 7 ಜನ. ಅಂದರೆ ನಾನು ಹುಟ್ಟಿದ 9 ತಿಂಗಳಿಗೆ ನಮ್ಮ ಅಪ್ಪ ತೀರೋದ್ರು. ಅಕ್ಕರ 6 ಜನ. ಅಕ್ಕರ 6 ಜನ. ನೀವೇ ಲಾಸ್ಟ್ನವರು? ನಾನು ಎಲ್ಲರಿಗಿಂತ ಸಣ್ಣವನು. ನಾನು SLC ಬರೋದ್ರೊಳಗೆ SLC ಬಿಟ್ಬಿಟ್ಟೆ. ಆಮೇಲೆ ಇಲ್ಲಿ ಪೆಟ್ರೋಲ್ ಬಂಕಲ್ಲಿ ಕೆಲಸಕ್ಕೆ ಸೇರ್ಕೊಂಡೆ. ಪೆಟ್ರೋಲ್ ಬಂಕ್ ಕೆಲಸಕ್ಕೆ 5 ಜನ ಅಕ್ಕರದ ಮದುವೆ ಆಗಿತ್ತು. ಕೊನೆ ಅಕ್ಕಂದಿತ್ತು. ಅವ್ರದ್ದು ಪೆಟ್ರೋಲ್ ಬಂಕ್ ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ಅಲ್ಲಿ ಬಿಟ್ಟು ಸರಾಯಿ ಕಂಪ್ನಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡೆ. ಪೆಟ್ರೋಲ್ ಬಂಕಿಗೆ ಏನು ಅಲ್ಲಿ ಇದು ಇಲ್ಲ, ಪೆಟ್ರೋಲ್ ಬಿಡೋದು, ಬಿಲ್ ಹಾಕೋದು. ಎಷ್ಟು ತಿಂಗಳು ಕೆಲಸ ಮಾಡೋದು? ಒಂದು 6 ತಿಂಗಳು ಮಾಡಿದ್ರು. 6 ತಿಂಗಳು ಕೂಡ್ಲಿಗಲ್ಲಿ. ಅವ್ರು ಬಳ್ಳಾರಿಗೆ ಹೋಗಂದ್ರು ಕೋಳಿಮಠ ವ್ಯಾಪಾರಕ್ಕೆ. ಬೇಡ ಅಂತ ಬಿಟ್ಟು ಸರಾಯಿ ಕಂಪ್ನಿ ನಮ್ಮ ಮಾವರದೆ ಚಿಕ್ಕಮಗಳಗುಂಟೆ ಅವ್ರದ್ದು ಕರ್ಕೊಂಡೋದ್ರು ಸರ್. ಅವರು ಕರ್ಕೊಂಡೋಗಿ ಅಲ್ಲಿ ಒಂದು 135 ರೂಪಾಯಿ ಸಂಬಳಕ್ಕೆ ಇಟ್ಕೊಂಡಿದ್ವಿ. ಆ ಸರಾಯಿ ಕಂಪ್ನಿಗೆ ಏನೋ ರೇಟ್ ಮಾಡೋದ? ಏನಾದ್ರು ರೈಡ್ ಅಲ್ಲ, ಫಸ್ಟ್ ಹೋದಾಗ ನಾವು ಸಪ್ಲೈ ಕೊಡ್ತಾ ಇದ್ವಿ. ಅಂದ್ರೆ ಅಂಗಡಿ ಹಾಕಿ ಬರೋದು? ಅಂಗಡಿಗೆ ನಾವು ಸೈಕಲಲ್ಲಿ ಹಾಕಿ ಬರ್ಬೇಕಾಯ್ತು. ಸರಾಯಿ ಪ್ಯಾಕೆಟ್ಗಳು ಅಂಗಡಿ ಹಾಕಿ ಬರೋದಿವಲ್ಲ? ಪಾಕೆಟ್ ಅಲ್ಲ, ಲೂಸ್ ಕ್ಯಾನ್ಗಳು. ಪಾಕೆಟ್ ಆಮೇಲೆ ಸುಮಾರು ವರ್ಷ ಆದ್ಮೇಲೆ ಬಂದಿದ್ದು ಇವು ಸೈಕಲ್ಗಳು ಕಟ್ಕೊಂಡು ಹೋಗಿ 20 ಕಿಲೋಮೀಟರ್ ಸೈಕಲ್ ತುಳಿತಿದ್ವಿ ಅವಾಗಲೇ. 4 ಕ್ಯಾನ್ ಕಟ್ಕೊಂಡು ಭಾರಿ. ಅವಾಗ ನೀವು ಸರಾಯಿ ಸಪ್ಲೈ ಮಾಡ್ತಕ್ಕಂಥ ಅಂಗಡಿಗೆ? ಅಂಗಡಿಗೆ ಸಪ್ಲೈ ಮಾಡಿ. ಯಾವ ತರ ಮಾಡ್ತೀರಿ ಕೆಲಸ? ಕೇರ್ಪೇಟೆ ಫಸ್ಟ್. ಅದಾದ್ಮೇಲೆ ಚಂದ್ರಾಪಟ್ಟಣ. ಅದಾದ್ಮೇಲೆ ತುರುವೇಕೆರೆ ಆದ್ಮೇಲೆ ಕುಣಿಗಲ್ಲು. ಆಮೇಲೆ ಆಂಧ್ರ ಕುಪ್ಪಮ್ಮಲ್ಲಿ ಮಾಡಿದ್ದೀನಿ. ಹೈದರಾಬಾದಲ್ಲೂ ಮಾಡಿದ್ದೀನಿ. ಎಲ್ಲ ಸರಾಯಿ ಕಂಪ್ನಿಲೇ ಕೆಲಸ ಮಾಡೋಣ. ನಾವೇ ಎಷ್ಟು ವರ್ಷ ಮಾಡೋಣ ಸರಾಯಿ ಕಂಪ್ನಿ ಕೆಲಸ? ಹೆಚ್ಚು ಕಮ್ಮಿ 69ರಿಂದ ಸರಾಯಿ ಹೋಗೋ ತನಕನೂ ಸರಾಯಿ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ರಿ. ನೀವು ಬರೀ ಸಪ್ಲೈ ನಂತರ ಅದರಲ್ಲಿ ಪ್ರಮೋಷನ್ ಆತ? ಅದರಲ್ಲೇ ಸಪ್ಲೈ ಮಾಡ್ತಿದ್ವಿ. ಆಮೇಲೆ ಲೈನ್ಗೆ ಹಾಕಿದ್ರು, ಜೀಪ್ಗೆ ಎಲ್ಲ ನೋಡ್ಕೊಂಬರಕ್ಕೆ. ಆಮೇಲೆ ಒಂದು ತಾಲೂಕ್ ಮಾಡ್ಕೊಂಡ್ಮೇಲೆ ಅಲ್ಲಿ ನೋಡ್ಕೊಳಪ್ಪ ಅಂತ ಒಂದು ತಾಲೂಕ್ ಬಿಟ್ಕೊಟ್ರು. ಮ್ಯಾನೇಜ್ಮೆಂಟ್ ಕೇರ್ಪೇಟೆ ತಾಲೂಕು. ಅದಾದ್ಮೇಲೆ ಹಿಂಗೆ ಅಲ್ಲಿಂದ ಬರೀ ಮ್ಯಾನೇಜ್ಮೆಂಟ್ ಮಾಡ್ಕೊಂತ ಬರ್ತಿದ್ದೆ. ಸರಾಯಿ ಡಿಪಾರ್ಟ್ಮೆಂಟ್ ಅಲ್ಲೇ ಮ್ಯಾನೇಜರ್. ಲಾಸ್ಟ್ ಸಪ್ಲೈಯರ್ ಹೋಗಿ ಎಲ್ಲಾ ತಾಲೂಕುಗಳು ಸಾಹುಕಾರರುಗಳು ಒಂದು ಒಳ್ಳೆತನಕ್ಕೆ ಬೆಲೆ ಕೊಟ್ಟು ತಾಲೂಕೆ ನೋಡ್ಕೊಂತ ಬಿಟ್ರು. ರಾಮನಗರ ನಾನು ಇಂಡಿವಿಜುವಲ್ ಆಗ್ಬಿಟ್ಟಿದ್ರು. ಹಂಗೆ ಮಾಗಡಿ ಎಲ್ಲ ಕಡೆ ಕೆಲಸ. ಬೆಂಗಳೂರು ರಾಮನಗರ, ಮಾಗಡಿ, ಕುಡಿಗಲ್ಲು, ತುರುವೇಕೆರೆ, ಚಿಕ್ಕನಾಗ್ನಲ್ಲಿ. ಆ ಚಿಕ್ಕನಾಗ್ನಲ್ಲಿ ಲಾಸ್ ಆಗಿದ್ದನ್ನ ನಾವು ಇವರು ಹೊಸಪೇಟೆ ಮಾಡ್ಕೊಂಡಿದ್ರು. ಅವರು ಲಾಸ್ ಆಗಿದ್ದನ್ನ ನಾವು ಹೆಚ್ಚು ಕಮ್ಮಿ 1.25 ಲಕ್ಷ ಲಾಭ ಬರಂಗ ಅವತ್ತಿನ ಕಾಲಕ್ಕೆ ಮಾಡಿದೀವಿ. ಒಳ್ಳೆ ಹೆಸರು ಸರಾಯಿ ಕಂಪ್ನಿ. ನೀವು 75 ರೂಪಾಯಿ ಸಂಬಳ ಸಿಕ್ಕಂತ್ರಿ ಸರಾಯಿ ಡಿಪೋದಲ್ಲಿ. ಮ್ಯಾನೇಜರ್ ಆಗೋದಾಗ ಎಷ್ಟು ಸಂಬಳಕ್ಕೆ ಪದೋನ್ನತಿ ಆಗುತ್ತೆ? ಎಷ್ಟು ಸಂಬಳಕ್ಕೆ ತರ ಲೆವೆಲ್ಗೆ ಬೆಳೀತೀರಿ ಅಲ್ಲಿ? ನಂದು 600 ರೂಪಾಯಿ ಲಾಸ್ಟ್. 75 ರೂಪಾಯಿಂದ 6 ರೂಪಾಯಿ ಬೆಳೀತೀರಿ ನೀವು ಮ್ಯಾನೇಜರ್ ಆಗಿ? ಅದೇ ಲಾಸ್ಟ್ ಸಂಬಳ ಅವ್ರದ್ದು. ಅಂದ್ರೆ ಅವ್ರು ಏನಂದ್ರೆ ಸರಾಯಿ ಕಂಪ್ನಿಯಲ್ಲಿ ಸಾಹುಕಾರಗಳಿಗೆ ಲಾಭ ಬಂದ್ರೆ ಒಂದು ಇಡಿಗಂಟು ಅಂತ ಕೊಡೋದು ನಿಮಗೆ. ಅದರಿಂದ ನನಗೆ ಹೆಲ್ಪ್ ಆಗ್ತಿತ್ತು. ತಿಂಗಳ ಕೊಡೋರ ವರ್ಷಕ್ಕೊಂದ್ಸರಿ ಫೈನಲ್ ಆಗಿ ಅಕೌಂಟ್ ಅವಾಗ ಉಳಿದ್ರೆ ವೆಂಕಟೇಶ್ ತೀಸ್ಕೊಂಡು ಇಷ್ಟು ಲಾಭ ಬಂತಪ್ಪ ನಿಮ್ಮಿಂದ ತಗೊಳ್ಳಿ ಪ್ರೋತ್ಸಾಹ ಕೊಟ್ಟಂಗೆ. ಪ್ರೋತ್ಸಾಹ ಕೊಟ್ಟು ಅದೇ ಒಂದು ಇದರಲ್ಲಿ ನಾನು ನಿಯತ್ತಾಗಿ ಬರೀ ತನಕ ದುಡ್ಕೊಂತ ಬಂದೆ. ಅಣ್ಣ, ಸರಾಯಿ ಡಿಪೋದಲ್ಲಿ ಅಂದಾಜು ಎಷ್ಟು ವರ್ಷ ಕೆಲಸ ಮಾಡಿದ್ರೆ ನೀವು? ಪೂರ್ತಿ ನನ್ನ ಜೀವನನೇ ಸರಾಯಿ ಕಂಪ್ನಿ. ಇಲ್ಲಿ 6 ತಿಂಗಳು ಪೆಟ್ರೋಲ್ ಬಂಕ್ ಬಿಟ್ರೆ ಪೂರ್ತಿ ಸರಾಯಿ ಕಂಪ್ನಿ ಎಲ್ಲ ಇದ್ರಲ್ಲ. ಅದಾದ ನಂತರ ನೀವು ಸರಾಯಿ ಡಿಪೋದಲ್ಲಿದ್ರಿ. ನೀವು ರಾಜಕೀಯ ಪದಾರ್ಪಣೆ ಮಾಡ್ತಾರೆ? ಅದು ಯಾವ ರಾಜಕೀಯ? 83ರಲ್ಲಿ ಇಲ್ಲಿ ಕೊಟ್ಟೂರಿಗೆ ಬಂದಾಗ ಇಲ್ಲಿ ವಿರೋಧ ಅದೇ ಈ ಮಿನಿಸ್ಟರ್ ಆದಾಗ ಗಲಾಟೆ ಆಯ್ತು ಅಂತ ಹೇಳಿದ್ನಲ್ಲ, ಅಲ್ಲಿವರೆಗೂ ನಮ್ಗೆ ರಾಜಕೀಯದ್ದು ಇದೇ ಇಲ್ಲ, ಟಚೇ ಇಲ್ಲ. ನಾವೆಲ್ಲ ಕೊಟ್ಟೂರಿಗೆ ಹೋದಾಗ ಏನೋ ಊಟ ಮಾಡಕ್ ಹೋದಾಗ ಅವ್ರು ಯಾರೋ ಬಂದು ಗಲಾಟೆ ಮಾಡಿದ್ದಕ್ಕೋಸ್ಕರ ಅಲ್ಲಿ ನಮ್ಮ ಆ ಫ್ಲಾಗ್ ತಗೊಂಬಂದು ಹೊಸಳಿ ಕೊಡ್ರಿ ಅಂತ ಹೇಳಿದ್ದೊಂದು ತಪ್ಪಾಯ್ತು. ಅವ್ರು ಅವಾಗ 83ರಲ್ಲಿ ಇಂದಿರಾ ಗಾಂಧಿದು ಕೈ ಬಂದಿತ್ತಲ್ಲ, ಅವಾಗಿನಿಂದ ಸ್ವಲ್ಪ ನಮ್ಗೆ ಅದ್ರ ಮೇಲೆ ನಿಲ್ಬೇಕು ಮಾಡ್ಬೇಕಂದ್ರೆ ಇಷ್ಟನೇ ಇಲ್ಲ. ಮಾಡ್ತು ಬ್ಯಾರೆ ತಂದು ಕಟ್ಟಿದ್ವಿ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು, ಹೋದ್ವಿ. ಅದೇ ಫಸ್ಟ್ ಟೈಮ್ ನಾವ್ ಯಾವಾಗ್ಲೂ ಪೊಲೀಸ್ನ ಜೊತೆ ಒಡನಾಟ. ಸರಾಯಿ ಎಕ್ಸೈಜು ಪೊಲೀಸ್ ಅವಾಗ ಇವಾಗ ಯಾವಾಗ ಇವರು ಸ್ವಲ್ಪ ನಮಗೆ ಪ್ರೆಷರ್ ಮಾಡಿದ್ರು, ಅವಾಗಿಂದ ಸ್ವಲ್ಪ ರಾಜಕೀಯದಲ್ಲಿ ಹೆಲ್ಪ್ ಮಾಡ್ಕೊಂತ ಬಂದ್ವಿ. ನಾ ರಾಜಕೀಯಕ್ಕೆ ಬರ್ಲೇಬೇಕನ್ನೋ ಉದ್ದೇಶ. ರಾಜಕೀಯದಲ್ಲಿ ಏನೇ ಸ್ಥಾನಮಾನ ತಗೊಂಡ್ರಲ್ಲಿ?
ನಾವು ಏನೇನಿಲ್ಲ ಫಸ್ಟ್ ಟಿ ಪಿ ನಿಂತ್ಕೊಂಡೆ 95ರಲ್ಲಿ, ಹ್ಞೂ ಅಣ್ಣ. ಮತ್ತೆ 92 ಉಪಾಧ್ಯಕ್ಷ ಆದೆ. ಹ್ಞೂ ಅಣ್ಣ. ಅಣ್ಣ, ಅದು ಎಷ್ಟನೇ ಓಟ್ನ ಗೆದ್ರಿ ತಾಲೂಕು ಬೋರ್ಡ್ ನಿಂತಾಗ ಅವಾಗ? ತಾಲೂಕ್ ಬೋರ್ಡಲ್ಲಿ ಇಡೀ ಬಳ್ಳಾರಿ ಜಿಲ್ಲೆಗೆ ಎಷ್ಟು ಹೋಟೆಲ್ ಗೆದ್ದೆ? ಇಡೀ ಬಳ್ಳಾರಿ ಜಿಲ್ಲೆಗೆ ಎಷ್ಟು ತಾಲೂಕು ಬಳ್ಳಾರಿ ಜಿಲ್ಲೆ ಇದ್ದಾಗ 1800 ಚಿಲ್ಲರೆ ಹೋಟೆಲ್ ಗೆದ್ದಿದ್ದೆ. ಲೀಡಿಂಗ್ 1800 ಓಟು. ಲೀಡಿಂಗ್. ಹಾಂ, ಗೆದ್ದು ಒಂದೇ ಪ್ರಥಮವಾಗಿ ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ಆಗ್ತಾರೆ. ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷ ಆಗಲಿಲ್ಲ, ಅದಕ್ಕೂ ಎಡ್ರು ತೋಡ್ರು ಬಂದವು. ಹ್ಞೂ ಅಣ್ಣ. ಫಸ್ಟ್ ಸ್ಟಾರ್ಟಿಂಗ್ ಭೀಮಣ್ಣ ಅದಕ್ಕಿಂತ ಮೊದಲು ನಾನು ಆಗ್ಬೋದಾಯಿತು, ಹಾಂ, ಕೊಡ್ಲಿಲ್ಲ ಅವಾಗ. ಸಿದ್ದನಗೌಡರು ಇಲ್ಲ, ಅವರೆಲ್ಲ ಪಾಪ ಆಮೇಲೆ ಇದು ಮಾಡಿದ್ರು. ಯಾಕಂದ್ರೆ ನಾನು 83ರಿಂದನೂ ಮಾಡ್ಕೊಂತ ಬಂದು ಈಗ ಹೊಸ್ತ 3 ತಿಂಗಳಿಂದನೇ ಭೀಮಣ್ಣ ಇದನ್ನು ಕೊಡ್ತಿರಲ್ಲ ಅಂತಂದೇಳಿ ನಾವು ಸಿಟ್ಟು ಮಾಡ್ಕೊಂಬಂದು ಬಂಡಾಯ ಅವತ್ತಿನ ಕಾಲಕ್ಕೆ ಹೋಗೋಣಂತೆ ಮತ್ತೆ ನಬಿ ಸಾಬ್ರು ಕರೆಸಿ ಸರಿ ಮಾಡಿದ್ರೆ ಅನ್ಕಂಟೆಸ್ಟ್ ಮಾಡಿದ್ವಿ ಭೀಮಣ್ಣನ, ಬಡ್ಡಡಿಕೆ ನಮ್ಮ ನಿಂಗಣ್ಣನ. ಅದಾದ್ಮೇಲೆ ಕೂಡ ಮತ್ತೆ 3ನೇ ಸರಿಗೆ ಉಪಾಧ್ಯಕ್ಷ ಸ್ಥಾನ OBCಗೆ ಬಂತು. ಅದನ್ನೂ ಅವ್ರು ಕಂಟೆಸ್ಟ್ ಮಾಡಬೇಕು ಆಗ್ಬೇಕು ಅಂತ ಭಾರಿ ಓಡಾಡಿದ್ರು. ಇರೋದ್ರಪ್ಪ ಒಬ್ಬರೇ ಬೈದಿದ್ದು, ಇನ್ನು ನಾಚಿಕೆ ಆಗಲಿ ಅಧ್ಯಕ್ಷ ಆಗಿದ್ದೀವಿ ಮತ್ತೆ ಉಪಾಧ್ಯಕ್ಷ ಸ್ಥಾನಕ್ಕೆ ಬಂದಿದೆಯಲ್ಲ ಅಂತ. ಆಯಿತು, ಅದು ಏನೋ ಸರ್ ಒಟ್ಟು ಅದೃಷ್ಟ ಇತ್ತು. ₹1 ಖರ್ಚಿಲ್ದಾಗ ಉಪಾಧ್ಯಕ್ಷ ಆದ್ರಿ. ₹1 ಖರ್ಚಿಲ್ದಾಗ. ಅಣ್ಣ, ಅದಾಯ್ತು, ಸರ ಕಂಪ್ನಿ ಆಯ್ತು, ಇದಾಯ್ತು. ನೀವು ಹುಟ್ಟಿದಾಗ ಜಮೀನು ಇತ್ತು ನಿಮ್ದು? ನಮ್ದು 4 ಎಕರೆ 96 ಸೆಂಟ್ಸ್ ಇತ್ತು. ನೀವು ಮತ್ತೆ ಹುಟ್ಟಿದ ನಂತರ ನೀವು ಸರ ನಂತರ ಮತ್ತೆ ನಿಮ್ಮ ಸ್ವಂತ ದುಡಿಮೆಯಿಂದ ಜಮೀನು ಮಾಡಿದ್ರೆ? ದುಡಿಮೆ ಅಂದ್ರೆ ಇದೆ ಸಾವುಕಾರ ಕೊಡೋಲ್ಲ, ಇಡಿಗಂಟು ಅದನ್ನ ಕ್ರೋಢೀಕರಿಸಿ ಹುಡುಗರು ವಿದ್ಯಾಭ್ಯಾಸ ಮತ್ತೆ ಅದೊಂದು ಸ್ವಲ್ಪ ಜಮೀನು ಮಾಡ್ಕೊಂಡೆ. ನಾನು ಒಂದು 11 ಎಕರೆ ಸ್ವಂತ ಖರೀದಿ ಮಾಡಿದ್ದು. ತೆಂಗಿನ ಗಿಡ ತಂದು ಹಾಕೊಂಡ್ವಿ, ನೀರು ಚೆನ್ನಾಗಿತ್ತು. ಹಂಗೆ ಹೊಲ ಒಂದ್ ಕಡೆ ಮಾಡ್ಕೊಂತಿದ್ವಿ, ಹುಡುಗರು ಒಂದ್ ಕಡೆ ಓದಿಸ್ತಿದ್ವಿ. ಚೆನ್ನಾಗಿ. ಮಕ್ಕಳು ಎಷ್ಟು? 3 ಜನ ಮಕ್ಕಳು. 3 ಗಂಡು ಮಕ್ಕಳು? 3 ಗಂಡು ಮಕ್ಕಳು. ಅವ್ರು ಏನ್ ಮಾಡ್ತಾರೆ ಈಗ? ಅವನು ದೊಡ್ಡನೀಗ ಜರ್ಮನಿಲಿದ್ದಾನೆ, ಫಾರಿನ್. ಅವ್ರು ಏನಾಗಿರೋಣ ಈಗ? ಅವನು ಇಂಜಿನಿಯರು. ಫಸ್ಟ್ ಅಮೆರಿಕಾದಲ್ಲಿದ್ದ ಒಂದು 8 ವರ್ಷ, ಆಮೇಲೆ ಕೆಲಸ ಮಾಡಿ ಈಗ ಜರ್ಮನಿಲಿದ್ದಾನೆ. ಅಲ್ಲ, ಸೊಸೆ ಏನಾಗಿದ್ದಾರೆ ಅವರು? ಸೊಸೆ ಆಯಮ್ಮನು ಒಳ್ಳೆ ಓದಿದ್ದಾಳೆ, ಆಯಮ್ಮನು ಕೆಲಸಕ್ಕೆ ಹೋಗಿ ಆಯಮ್ಮನು ಅಲ್ಲಿ ಜಾಬ್, ಫಾರಿನ್ ಜಾಬ್. ಇಬ್ರು ಗಂಡ ಹೆಂಡತಿನೂ ಫಾರಿನ್ ಜಾಬ್. ಮೊಮ್ಮಗಳನ್ನ ಅಲ್ಲಿ ನೆದರ್ಲ್ಯಾಂಡಲ್ಲಿ ಓದಿಸ್ತದಾರ. ಅವ್ರು ಮೊಮ್ಮಗಳು ಅವ್ರು ನೆದರ್ಲ್ಯಾಂಡ್ ಓದಿಸ್ತಾರೆ. ಅಲ್ಲೇನೋ ಕೋರ್ಸ್ ಐತೆ. 2ನೇ PUC ಓದ್ತಾಳೆ ಅಲ್ಲೇ ಜರ್ಮನಿಯಲ್ಲಿ. ಜರ್ಮನಿಯಲ್ಲಿ. 2ನೇನು ಇಲ್ಲೇ ರಾಮನಗರದಲ್ಲಿದ್ದಾನೆ. 2ನೇ ಮಗ. ಅವನು ಸಾಕಷ್ಟು ಪ್ರಯತ್ನ ಪಟ್ಟು ಓದ್ಸೋಣ ಅಂತ, ಅವನಣೆ ಬರೋ ಸರಿ ಇಲ್ಲ. ಈ 3ನೇ ಅವನು MCA BCA ಮಾಡ್ದ, ಬಟ್ ನೆಕ್ಸ್ಟ್ MBA ಮಾಡ್ದ. ಅದಾದ್ಮೇಲೆ LLB ಮಾಡ್ದ. ಬಟ್ ಈಗ ಒಳ್ಳೆ ಅಪಾಯಿಂಟ್ನಲ್ಲಿ ಇದ್ದಾನೆ, ವಲ್ವಾ ಕಂಪ್ನಿಲಿ. ಅವ್ರ 3ನೇ ಮಗನ ಅಂತೇನ? ಐಮ ಸರ್ಕಲ್ ಇನ್ಸ್ಪೆಕ್ಟರ್, CPI ಬೆಂಗಳೂರಲ್ಲಿ. ಅಣ್ಣ, ನೀವು SSLC ಫೇಲ್ ಆಗ್ತೀರಾ, ಶಿಕ್ಷಣದ ಒಂದು ಮುಂದುವರೆದ ಶಿಕ್ಷಣ ನಿಮಗೆ ಗೊತ್ತಿರಲ್ಲ, ಮತ್ತೆ ಆದ್ರೂ ದುಡ್ಡಿನ ಸಮಸ್ಯೆ, ನೀವು ಬೇರೆ ಹತ್ರ ಪೆಟ್ರೋಲ್ ಬಂಕ್ ಕೆಲಸ ಮಾಡಿ ಸಂಬಳಕ್ಕಾಗಿ ಹೋಗ್ತೀರಾ. ಆದ್ರೆ ಆ ಮಕ್ಕಳನ್ನ ಓದಿಸ್ಬೇಕಂತ ಯಾರು ಮಾರ್ಗದರ್ಶನ ನೀಡಿದ್ರ? ನೀವೇ ಬುದ್ಧಿವಂತ. ನಮಗೆ ಮಾಧುರೆಡ್ಡಿ ಮೇಸ್ಟರ್ ಅಂತ ಹೆಡ್ ಮಾಸ್ಟರ್ ಇದ್ರು ಕರಂಬಡಿನಲ್ಲಿ. ಅವರು ಸ್ನೇಹಿತರಾಗ್ಬೋದು ಇಲ್ಲ ಗುರುಗಳು, ಇವೆಲ್ಲ ನಮ್ಮ ಸ್ನೇಹಿತರಿಗೆಲ್ಲ ಗುರುಗಳು ಅವರು. ಏನಾರ ಸಜೆಷನ್ ತಗೋಬೇಕಾದ್ರೆ ಅವ್ರ ಸಜೆಷನ್ ತಗೊಂಡೆ ನಾನು ಸ್ಟೆಪ್ ಇಟ್ಟಿದ್ದು. ಅಲ್ಲ, ನಿಮ್ಮ 3 ಮಕ್ಕಳನ್ನು ಕೈಲಿ ಕನ್ನಡ ಹುಲಿಕೆರೆಗೆ ಓದಿಸಿದ್ದ, ಬೇರೆ ಕಡೆ ಓದಿಸಿದ್ರು? ಹುಲಿಕೆರೆಲ್ಲೇ, ಕನ್ನಡ ಓದಿಲ್ಲ. ಅಲ್ಲ, ನಮ್ಮ ಸಣ್ಣನ್ ಮಾತ್ರ ಅರ್ಸಗೆರೆ ಅವರ ಜೀತಾಗ ಓದ್ದ. ಇಲ್ಲಿ ಫಸ್ಟ್ 1ನೇ ಕ್ಲಾಸ್ ಓದಿದ್ದ, ನೆಕ್ಸ್ಟ್ ಅವನು ಅಲ್ಲೇ ಇವರಿಬ್ರು ಇಲ್ಲಿ ಓದಿಸ್ತಾರೆ. ದೊಡ್ಡ ಮಗ ಇಲ್ಲೇ ಓದಿದ್ದವರು? ಇಲ್ಲೇ ಓದಿ ಇಲ್ಲೇ ನವೋದಯದಲ್ಲಿ ನವೋದಯ ಎಕ್ಸಾಮ್ ಪಾಸ್ ಮಾಡಿದ. ನವೋದಯ ಫಸ್ಟ್ ಬ್ಯಾಚಲ್ಲಿ ನವೋದಯ ಪಾಸ್ ಮಾಡಿ ಆಮೇಲೆ ಅವನು ಇಂಜಿನಿಯರಿಂಗ್ ಮೈಸೂರು ಅಲ್ಲೇ ಸೈನ್ಸ್ ಮಾಡಿ ಅಲ್ಲೇ ಇಂಜಿನಿಯರಿಂಗ್ ಬರ್ಕೊಂಡು. ಅವಾಗ ಮೊದಲು ಅಲ್ಲಿ ಅಪಾಯಿಂಟ್ಮೆಂಟ್ ಅವರೇ ಕೊಡ್ಬೇಕಂತಿತ್ತು ರಾಜೀವ್ ಗಾಂಧಿ ಇದ್ದಾಗ. ಈ ನೆಕ್ಸ್ಟ್ ನರಸಿಂಹರಾವ್ ಬಂದ್ಮೇಲೆ ಅದು ಚೇಂಜ್ ಮಾಡ್ಬಿಟ್ರು. PUC ವರೆಗೂ ಮಾತ್ರ ಮಾಡಿ ಅಲ್ಲಿಂದ ನೆಕ್ಸ್ಟ್ ಮೈಸೂರಿಗೆ ಓದ್ದ, ಅಲ್ಲಿ ಚೆನ್ನಾಗಿ ಓದ್ದ. ಅಲ್ಲಿಂದ TCS ಅಲ್ಲಿ ಕೆಲಸ ಸಿಕ್ತು. ಅಲ್ಲಿಂದ ಜರ್ಮನಿಗೆ ಹಾಕಿದ್ರು, ಅಲ್ಲ ಅಮೇರಿಕಕ್ಕೆ. ಅಲ್ಲಿಂದ ಜರ್ಮನಿಗೆ ಬಂದ. ಜರ್ಮನಿಯಿಂದ ನೀವು ಇಂಡಿಯಾಗೆ ಬರಪ್ಪ ಅಂತ ಕರೆದಾಗ ಆ ಕಂಪ್ನಿಯವರು ಇವನ್ಗೆ ಅಲ್ಲೇ ಸಪ್ರೇಟ್ ಕೆಲಸ ಕೊಟ್ಟು ಅಲ್ಲೇ ಇಟ್ಕೊಂಡು. ಈ TCS ಕಂಪ್ನಿ ಇಲ್ಲ, ಜರ್ಮನಿ ಕಂಪ್ನಿನೇ. ಅಲ್ಲ, ನೀವು ಸರಾಯಿ ಕಂಪ್ನಿ ಕೆಲಸ ಮಾಡ್ತಾರೆ, ಸಂಬಳ ಒಂದು 600-500 ಸಂಬಳ ಅಂತೀರ. ಒಬ್ಬ ಮಗ ಇಂಜಿನಿಯರಿಂಗ್ ಹೋಗ್ಬೇಕಂತ ಕನಿಷ್ಠ ಫೀಸ್ ಆ ಸಂದರ್ಭದಲ್ಲಿ 30-40-50 ಸಾವಿರ ಇರುತ್ತೆ, ಕಡಿಮೆ 20,000. ಆ 20,000 ಜೋಡಣೆ ಹೆಂಗೆ ಮಾಡೋಣ? ನಾನು ಅದೇ ಸರಾಯಿ ಕಂಪ್ನಿಗಳಲ್ಲಿ ಅವರು ಅಯ್ಯಪ್ಪ ಅನ್ಕಂತ ಹೇಳಿ ಬಸವರಾಜಣ್ಣ ಅಂತಿದ್ದ ಹೊಸಪೇಟೆ ಅಂತ ಫಸ್ಟ್ ಆತ ಕೊಟ್ಟಿದ್ದು. ಅವ್ರಿಗೆ ಹೇಳ್ಕೊಂಡ್ರೆ ನಿಮ್ಗೆ ಕಷ್ಟನಲ್ಲ? ಸಹಾಯ ಮಾಡಿ ಅಳ್ಬೇಡ್ರಿ ಅಣ್ಣ, ಅಳ್ಬೇಡ್ರಿ ಅಣ್ಣ. ಇಲ್ಲ, ಅವರೆಲ್ಲ ಸಹಾಯ ಮಾಡಿರ್ಬಲ್ಲ. ಅವ್ರ ಸಹಾಯ ಮನೆ ನಿಮ್ಮ ಮಕ್ಕಳು ಈ ಮಟ್ಟಕ್ಕೆ ಒಂದು ಸ್ವಲ್ಪ ಕಾರಣ ಆಯಿತು. ಅಂದ್ರೆ ನಿಮ್ಗೆ ಒಳ್ಳೆತನನೇ ಆ ದೇವ್ರ ಕಲಿಡ ಅಂತ ಹೇಳ್ತಿದ್ರು. ಅಲ್ಲ,
ಅಲ್ಲ ಅಂತಾರ ಬೇಕಾದಷ್ಟು ಜನ ಸಹಾಯ ಮಾಡಿದ್ರು ನನಗೆ. ಕರ್ಕೊಂಡು ದುಡ್ಡು ಬೇಕು ಅಂದಾಗ ಹ್ಞೂ ಸಾಕಷ್ಟು. ಆ ಸಾಕಾರ ನಿಮ್ಗೆ ಈ ಲೆವೆಲಿಗೆ ಬರೋಕ್ಕೆ ಕಾರಣ ಆಯ್ತು ಅಂತಾರೆ. ಅಂದ್ರೆ ಅವರು 20,000 ಕೊಟ್ಟ ನಂತರ ನೀವು ಫೀಸ್ ಕಟ್ಟಿರಿ ಹೋಗಿ ನಿಮ್ಮ ಮಗ್ಗೆ ಬಸವರಾಜ ತಾಲೂಕ್ ಪಂಚಾಯತ್ ಮ್ಯಾನೇಜರ್. ಹಾಂ, ಇಲ್ಲ ತಾಲೂಕ್ ಪಂಚಾಯತಿ ಮ್ಯಾನೇಜರ್, ಸರ ಕಂಪ್ನಿ ಮ್ಯಾನೇಜರ್ ಅಂತ. ಸರಕಮನಿ ಮ್ಯಾನೇಜರ್ ಬಸವರಾಜ ಬಸವರಾಜ್. ಅವ್ರು ಬಂದು ಕೊಡ್ತಾರೆ ನಿಮಗೆ ಹಿಂಗೆ ಅಲ್ಲೇ ಆಫೀಸಲ್ಲೇ ಖರ್ಚಾಗಿ ಕೊಡ್ಸಿದ್ರು, ಹಾಂ 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 ನಾವು ಕಟ್ಟಿದ್ವಿ. ಹಾಂ ಅವನು ಹಂಗೆ ಚೆನ್ನಾಗಿ ಓದ್ದೆ. ಹಾಂ, ಆ ಒಂದು ಇದನ್ನೇ ನಿಮಗೆ ಗುರಿ ಮಾಡಕ್ಕೆ ಸಾಧ್ಯ ಆಯ್ತು. ಹಾಸ್ಟೆಲ್ ಸೇರಿಸಿದ್ವಿ ಹ್ಞೂ ಅಣ್ಣ. ಮೈಸೂರಲ್ಲಿ. ಅಂದ್ರೆ ನಿಮ್ಗೆ ಸರಾಯಿ ಕಂಪ್ನಿ ಅಂತಕ್ಕದ್ದು ಒಂಥರ ಅನ್ನದಾಸ ಮಠ ಇದ್ದಂಗೆ ನಿಮಗೆ. ಅದೇ ಪ್ರತಿಯೊಂದನ್ನು ಕರೆದಿರ್ತದೆ, ಅದೇ ಭೂಮಿ ತಾಣಕ್ಕದೆ ಮತ್ತೆ ಮಕ್ಕಳ ಶಿಕ್ಷಣ ಕೊಡ್ಸಕ್ಕದೆ, ಪ್ರತಿಯೊಂದು ತರ ಅನ್ನದಾಸ ಮಠ ಹಿಂಗೆ ಹಂಗೆ ನಿಮ್ಗೆ ಅದು ಅಕ್ಷರ ಸರಾಯಿ ಕಂಪ್ನಿ ಬಂದು ಕೆಲ್ಸಕ್ಕೆ ಹೋದ್ಮೇಲೆ ನಮ್ಮವೆಲ್ಲ ಬದಲಾವಣೆ ಮಾಡೋದು. ಎರಡನೇಂದ್ರು ಸಣ್ಣಂದ್ರು ಎಲ್ಲ ಅವ್ನು ನೋಡ್ಕೊಂಡ. ಆತ ಮ್ಯಾನೇಜ್ಮೆಂಟ್ ಮಾಡಿ ನೋಡ್ಕೊಂಡಲ್ಲ ಫ್ಯಾಮಿಲಿ ಎಲ್ಲ. ಅಣ್ಣ ನೀವು ಇಷ್ಟೆಲ್ಲ ಮುಂದಿರ್ಲಿಕ್ಕೆ, ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗ್ಲಿಕ್ಕೆ ನಿಮ್ಮ ಮನೆಯವ್ರದ್ದು ಸಪೋರ್ಟ್ ಹೆಂಗಿತ್ತು ನಿಮಗೆ? ಇಲ್ಲ, ನಮ್ಮ ಮನೆಯವರು ಅಮ್ಮ ಅಪ್ಪನೇ ನಾನು ಕರ್ಕೊಂಡೋಗಿ ಓದಿಸಿದ್ದು 3ನೇ ಕ್ಲಾಸಲ್ಲಿ. ನಿಮ್ಮ ಹೆಂಡತಿ ತಂದೆ ತಾಯಿ? ನಮ್ಮ ಮನೆಯವ್ರ ತಂದೆ ತಾಯಿನೇ ನಾನು ಕರ್ಕೊಂಡೋಗಿ ಓದಿಸಿದ್ದು. ಅವಾಗ ಏನ್ ನಾವು ಅದೇ ಗುಡ್ಲೆಗೆ ಇದ್ವಿ. ಇಲ್ಲಿ ಗುಡ್ಲಾಗ ಹಾಕಿದ್ರೆ ನೀವು? ಗುಡ್ಲೆ ಇದು 80 ಇಸ್ವಿಲಿ ನಾನು ಕಟ್ಸಿರೋದು 80 ಇಸ್ವಿಲಿ. ಮೊದಲು ಗುಡ್ಲಂಗಾರ ಹುಟ್ಟಿದ್ದು ಗುಡ್ಲೆಗೆ. ನಿಮ್ ಡೇಟ್ ಆಫ್ ಬರ್ತ್ ಎಷ್ಟು? ನಿಮ್ ಡೇಟ್ ಆಫ್ ಬರ್ತ್ ಎಷ್ಟು? 71 ಹುಟ್ಟಿದ್ರ ಅಂದ್ರೆ 51 ಅಂದ್ರೆ 30 ವರ್ಷ ಗುಡ್ಲಾಗೆ ವಾಸ ಮಾಡಿದ್ರಿ. 80 ಇಸ್ವಿ ತನಕ ಗುಡ್ಲೆಗೆ. ಅಂದ್ರೆ ನೀವು ಪ್ರೌಢಾವಸ್ಥೆ ಬಂದು ನೀವು ದುಡಿಯಂಗಾದ್ಮೇಲೆ ಅಲ್ಲಿ ಮನೆ ಇದು ಕಣ ತಗೊಂಡು ಅವಾಗ 2,000 ರೂಪಾಯಿ ಕಣ ಇದ್ದು. 1981 ತಗೊಂಡು ಇದಕ್ಕೂ ಸಮಸ್ಯೆ, ಒಂದೊಂದ್ಸರಿ ಒಂದು ಹಾಕ್ಸೋದು ಬಿಡೋದು ಇನ್ನೊಂದು ಮಾಡೋದು ಹೆಂಗ ಮಾಡ್ಕೊಂಡು ಬಂದ್ವಿ. ಆಮೇಲೆ ಹುಡುಗರು ಚೆನ್ನಾಗಿ ದುಡಿಯಕತ್ತಿದ್ರು, ಚೆನ್ನಾಗಿ ನೋಡ್ಕೊಂತಾರೆ. ಅಂದ್ರೆ ನೀವು ಹಂಗಾರೆ 1950 ಗುಡ್ಲಾಗ ಹುಟ್ಟಿದ್ರ, ನಿಮ್ ತಂದೆ ಹುಟ್ಟಲ್ಲಿ ತೀರೋಗ್ಬಿಡ್ತಾರೆ. ನಮ್ಮಪ್ಪ 9 ತಿಂಗಳಿಗೆ ತೀರೋದು. ನಿಮ್ ತಾಯಿ ಇದ್ರಲ್ಲಿ ಬೆಳಿತೀರಿ ನೀವು? ನಮ್ಮ ತಾಯಿನೇ ಎಲ್ಲಾರನ್ನೂ ಬೆಳೆಸಿದ್ದು. ಅದು ನಾನು ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ದಂತೆ. ನಮ್ಮಮ್ಮ ಕರೆಕ್ಟಾಗಿ 50 ವರ್ಷಕ್ಕೆ ಸತ್ತಳ್ಳೆಕ್ಕಾಗ. ನಿಮ್ಗೆ 50 ವರ್ಷ ಸತ್ತ? ನನಗೆ 50ನೇ ವರ್ಷ ಮತ್ತೆ ಸತ್ತೋಳು. ನೀವು ಜನನ ಗುಡ್ಲಾಗ ಹುಟ್ಟಿ ನೀವು ಜನನ ಆಗಿ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಬುದ್ಧಿವಂತಿಕೆ ಮೇಲೆ ಮೇಲೆ ಬಂದ್ರೆ ನೀವೆಲ್ಲ ಕಷ್ಟ ಕಾರ್ಪಣ್ಯೆಲ್ಲ ಮಾಡಿ. ಸಾಹುಕಾರ ಸರಾಯಿ ಕಂಪ್ನಿ ಸಾಹುಕಾರಗಳು ಕೈ ಹಿಡಿದ್ರು. ನಿಮ್ ಒಳ್ಳೆ ಒಳ್ಳೆ ಯಾರು ನಿಮ್ಮಂತರು ಕೈ ಹಿಡಿದ್ರು. ಏನ್ ಅನ್ನಿಸ್ಲಿಲ್ಲ ಮರಣ. ಒಟ್ಟು ಹೆಂಗ ಮಟ್ಟಕ್ಕೆ ಬಂದ್ಬಿಟ್ಟಿವ, ಎಲ್ಲ ಬುದ್ಧಿವಂತರಾಗ್ಯಾರ. ಅದೆಲ್ಲ ದೇವ್ರದ ಆಶೀರ್ವಾದ. ಗುರು ರಾಘವೇಂದ್ರ ಸ್ವಾಮಿದು ಮೇನ್. ನಾವು ಗುರು ರಾಘವೇಂದ್ರ ಸ್ವಾಮಿ ಭಕ್ತರ ನೀವು? ಇವತ್ತಿಗೆಲ್ಲ ಅಂದ್ರೆ ನಮ್ಮ ಮಂದಿಯವರು ವೆಂಕಟರಮಣ ಸ್ವಾಮಿ ತಿರುಪತಿ. ಆದ್ರೆ ನಾವು ಪೂರ್ತಿ ನಡ್ಕೊಳ್ಳೋದು ಗುರು ರಾಘವೇಂದ್ರ ಮಂತ್ರಾಲಯ. ಅಲ್ಲ, ಕೆಲವರು ಈಗಿನ ಯುವಕರಣ ಬರೀ ಜಮೀನು ಇರುತ್ತೆ, ಎಲ್ಲ ಇರುತ್ತೆ, ಆದ್ರೂ ಏನೋ ಓದ್ತಾರೆ, PUC ಡಿಗ್ರಿ ಮಾಡ್ಕೊಂತಾರೆ, ನನ್ನ ಕೈಲಿ ಏನಾಗಲ್ಲಪ್ಪ, ಜೀವನ ಮಾಡೋದೇ ಕಷ್ಟಪ್ಪ, ಹೆಂಗಪ್ಪ ಅಂತ ಅಂತಾರಣ. ನೀವು SSLC ಫೇಲ್ ಆಗ್ತೀರಾ, ಹುಟ್ಟಿ ನಿಮ್ಮ ತಂದೆ ತಿರ್ಕೊಂತೀರಾ, ಗುಡ್ಲ ಮನೆ ಹುಡ್ತೀರಾ, ಹುಟ್ಟಿ ನಿಮ್ಮ ಸ್ವಯಂ ಪ್ರೇರಿತವಾಗಿ 10 ಎಕರೆ 11 ಎಕರೆ ಜಮೀನು ಖರೀದಿ ಮಾಡ್ತೀರಾ, ಅಲ್ಲಿ ನೀರಾವರಿ ಮಾಡ್ತೀರಾ, ಮತ್ತು ಮಕ್ಕಳನ್ನು ಒಂದು ಉನ್ನತ ವ್ಯಾಸನಕ್ಕೆ ಫಾರಿನ್ಗೂ ಲೆವೆಲಿಗೆ ಕಳಿಸ್ತೀರಾ. ಆದರೆ ಈಗಿನ ಯುವಕರು ನಮ್ಮ ಜೀವನ ಬೇಡಪ್ಪ, ಇದೇನು ಜೀವನಪ್ಪ, ಯಾಕಂದ್ರೆ ಇಂಥ ಮನೆಗೆ ಹುಟ್ಟಿದಪ್ಪ, ಯಾಕೆ ಬಡ್ರ ಹುಟ್ಟಿದಪ್ಪ ಅಂತ ಸರ್. ಅದ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ನೀವು? ಆ ಯುವಕರಿಗೆ ಮನೇಲಿ ಎಕ್ಸಾಂಪಲ್ 2ನೇ ಇದನ್ನಲ್ಲ, ಈಗ ಅವ್ರಿಗೆ ಎಕ್ಸಾಂಪಲ್ ಕೊಡೋಕೆ ಹೋಗಲ್ಲ ನಾನು. ಎಲ್ಲ ಹೊಲ ಮನೆ ಇಷ್ಟೆಲ್ಲ ಮಾಡಿಟ್ಟಿದ್ದೀನಿ, ಮಾಡ್ಕೊಡ್ತೀನಪ್ಪ ಅಂದ್ರೆ ಹೋಗಲ್ಲಿ ಒಂದು ಬಾಡಿಗೆ ವ್ಯಾನ್ ಓಡಿಸ್ತಾನಂದ್ರೆ ಏನ್ ಮಾಡ್ತೀರಿ? ಅವ್ನ ಗ್ರಾಚಾರ. ಈಗ ದೊಡ್ಡನು ಚೆನ್ನಾಗಿದ್ದಾನೆ, ಚಿಕ್ಕನು ಚೆನ್ನಾಗಿದ್ದಾನೆ, ಅವ್ರಿಬ್ರು ಏನ್ ಬೇಕಾದ್ರೆ ಸಪೋರ್ಟ್ ಮಾಡ್ತಾರೆ. ಅವನನ್ನೇ ಬರೋ ಬದ್ಲಿ ಮಾಡಕ್ಕಾಗತ್ತ ನಾವು? ಅಂದ್ರೆ ಅವರು ಸೆಲ್ಫ್ ನಿರ್ಧಾರ ಬದ್ಲಿ ಮಾಡ್ಕೊಂಡು ಅವ್ರವ್ರ ಹಣೆ ಬರ್ಬೋದು. ಸೆಲ್ಫ್ ನಿರ್ಧಾರ SSLC ಫೇಲ್ ಆದಾಗ ನಮ್ದು ಒಂದೇ ಗುರಿ ಇತ್ತು, ಇಲ್ಲ ನಾವು ಮಾಡ್ಕೊಂಡು ತಿನ್ಬೇಕು, ಏನಾರ ಮಾಡಬೇಕು, ಒಂದು ಅಚೀವ್ಮೆಂಟ್ ಮಾಡಬೇಕು. 75 ರೂಪಾಯಿ ಸಂಬಳಕ್ಕೆ ಸೇರ್ಕೊಂಡಿದ್ವಿ ನಾವು. ಹಗಲು ರಾತ್ರಿ ಪೆಟ್ರೋಲ್ ಬಂಕಲ್ಲಿ ಕಷ್ಟ. 24 ಗಂಟೆಗೆ 75 ರೂಪಾಯಿ ತಿಂಗಳಿಗೆ? ಹಗಲು ರಾತ್ರಿ ಪೆಟ್ರೋಲ್ ಬಂಕಲ್ಲಿ ಇರ್ಬೇಕು. 24 ಗಂಟೆ ಡ್ಯೂಟಿ ಅದು. ಅವು ಭಾರಿ ಅಲ್ಲಿ ಕಷ್ಟಪಟ್ವಿ. ಕಷ್ಟದ ಜೀವನ ನಿಮ್ದೆಲ್ಲ, ಪ್ರತಿಯೊಂದು ಕಷ್ಟದ ಜೀವನ. ಟೋಟಲಿ ಈಗ ಒಂದು 8-10 ವರ್ಷದಿಂದ ಮಕ್ಕಳು ಏನೋ ಒಂದೆಲ್ಲ ಸೆಟ್ಲ್ ಆಗಿದೆ, ಬಂಗಾರ ನೋಡ್ಕೊಂತಾರೆ ಮಲ್ಲಣ್ಣ. ಅದ್ರಲ್ಲಿ ಯೋಚನೆ ಮಾಡಿದ್ರೆ ನಮ್ಮ ಆಯ್ಮಿಗೆ 4 ವರ್ಷ ಆಗ್ತೀರಿ, ಇದ್ದಿದ್ರೆ ಇನ್ನೂ ಚೆನ್ನಾಗಿತ್ತು. ಏನ್ ಮಾಡ್ತೀರಾ? ನಮ್ಗೆ ನಿಮ್ಮ ಹೆಣ್ಮಕ್ಳು ನಿಮ್ಗೆ ಸಾಕಾರ ಹೆಂಗಿತ್ತು ಅಣ್ಣ? ಬೆಂಬಲ ಹೆಂಗಿತ್ತು ನಿಮ್ಗೆ ಎಲ್ಲ ರಂಗದಲ್ಲೂ? ಅವಳೆ ವ್ಯಾವಹಾರಿಕವಾಗಿ ದೇವತೆ ಅಣ್ಣ. ಏನೇನು ಕೇಳ್ತಿದ್ದಿಲ್ಲ. ನನಗಿಂತ ಬಟ್ಟೆ ಬೇಕು, ಈ 2 ಬೀರು ಅದಾವೆ, ಒಂದು ಬೀರು ಖಾಲಿ ಮಾಡೀನಿ, ನಮ್ಮ ಸೊಸೆಯರಿಗೆ ನಿಮ್ಗೆ ಯಾವ್ದು ಬೇಕು ತಗೊಂಡವ್ರಮ್ಮ ಅಂದ್ರೆ ಇಲ್ಲ ಅಂತ ತಗೊಂಡೋಗಿ ಎಲ್ಲ ಯಾವ್ದಾರ ಅನಾಥಾಶ್ರಮಕ್ಕೆ ಕೊಟ್ಟರು. ಈಗಿನ ಕಾಲದಲ್ಲಿ ಯಾರು ಹಾಕ್ಯಂತಾರೆ? ಅಂದ್ರೆ ನಿಮ್ಮ ಮನೆಯವ್ರ ಸಾಕಾರ ನಿಮ್ಗೆ ಬಹಳ ಇತ್ತು, ಬೆನ್ನೆಲುಬಾಗಿದ್ರಲ್ಲ? ಅಲ್ಲ, ಬೆನ್ನೆಲುಬೇನು. ನನ್ನನ್ನು ಈ ಮಟ್ಟಕ್ಕೆ ತಂದರೆ ಅವ್ರ ಅಮ್ಮ ಅವರಪ್ಪ, ನಿಮ್ಮ ಹೆಂಡತಿ ತಂದೆ ತಾಯಿ. ಮತ್ತೆ ಅವಳನ್ನೇ ಕೊಟ್ಟು ಮದುವೆ ಮಾಡಿದ್ರು. ಅಲ್ಲಿಂದನೂ ನನ್ನ ಮಕ್ಕಳು ಎಲ್ಲ ಭಾರಿ ಫ್ಯಾಮಿಲಿ ಬಗ್ಗೆ ಅವಳಿಗೆ ಭಾರಿ ಆಸೆ ಇತ್ತು. ಅಂದ್ರೆ ನಿಮಗೆ ಕಷ್ಟ ಎಷ್ಟೇ ಕಷ್ಟ ಬಂದ್ರೆ ಕಷ್ಟ ಅನಿಸ್ಲಿಲ್ಲ, ಆ ಥರ ಸಾಕಾರ ಮಾಡ್ಕೊಂತ ಬಂದ್ರು ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ?
ಪೂರ್ತಿ. ಆ ಹೆಜ್ಜೆನೇ ನಿಮಗೆ ನಿಮ್ಮ ಮನೆಯವರ ಸಹಕಾರನೇ ಈ ಒಂದು ಮುಂದುವರಿಲಿಕ್ಕೆ ಮಕ್ಕಳು ಶಿಕ್ಷಣ ಕೊಡ್ಲಿಕ್ಕೆ ಒಂದು ಅನುಕೂಲ ಆಯ್ತು. ಮತ್ತೆ ಆಯಮ್ಮದ ಕಿರಿಕಿರಿ ಇದ್ದಿದ್ರೆ ಮನೆಯಲ್ಲಿ ಬರೀ ನಮ್ದು ಕಿರಿಕಿರಿ ಕಿರಿಕಿರಿ ಆಗೋದು ಮಕ್ಕಳ ಮೇಲೆ ಜವಾಬ್ದಾರಿ ಗಮನ ಹರ್ಸಕ್ ಆಗ್ತಿದ್ದಿಲ್ಲ. ಹಂಗಾಗಿ ಟೋಟಲಿ ಸರ್ ಹೇಳೋದು, ನಮ್ಮ ಮನೆಯವರು, ಅವ್ರ ತಂದೆ ತಾಯಿ, ಅವ್ರ ಅಕ್ಕ ತಂಗಿಯರು, ನಮ್ಮ ಅಕ್ಕ ತಂಗಿಯರು ಎಲ್ಲ ನಮ್ಮ ಅಕ್ಕರೇ ಅನ್ಕೊಳ್ರಿ, ಮಾವರು ಒಬ್ಬನೇ ಅಂತಂದು ಮುದ್ದಾಗಿ ಬೆಳೆಸಿದ್ರು. ಆತ ಇವನ್ನೆಲ್ಲ ಮೆಟ್ಕಂತ ಇವತ್ತಿಗೂ ಹಂಗೆ, ಅವತ್ತೇನಿದ್ವಿ ಇವತ್ತಿಗೂ ಹಂಗೆ ಇದೀವಿ. ಐತೆ ಅಂತ ಅಹಂಕಾರ ಪಡಕ್ ಹೋಗಲ್ಲ, ಇಲ್ಲ ಅಂತ ಇದು ಮಾಡಕ್ ಹೋಗಲ್ಲ, ಖುಷಿ ಹೋಗಲ್ಲ. ಹುಡುಗರೆಲ್ಲ ನಮ್ಮ ಸಣ್ಣ ಅಲ್ಲಿ ಇಲ್ಲಿ ಸ್ಕೂಲಿಂದು ನಾನು ಹೇಳಿದೀನಿ, ಯಾವ್ದಾರ ಸ್ಕೂಲಿಗೆ ಬಂದ್ರೆ ನೋಡಪ್ಪ ಅಲ್ಲಿ ಏನ್ ತಟ್ಟೆ ಕ್ಲಾಸ್ ಇದಾವೆಲ್ಲ, ಅಲ್ಲಿಲ್ಲ ಅಂದ್ರೆ ಯಾವ ಶಾಲೆ ಅನ್ಬೇಡ, ನೀನು ತಿಳಿದಿದ್ದ ಶಾಲೆಗೆ ಹೆಸರು ಉಳಿತೈತೆ ಅಂತ ಹೇಳಿದೀನಿ. ಅವನು ಮಾಡ್ತಾನೆ. ನಿಮ್ ಅಂದ್ರೆ ಸ್ಕೂಲಲ್ಲಿ ಎಲ್ಲ ಗಿಫ್ಟ್ ಕೊಡೋದು ನೋಡ್ರಿ, ಅವ್ನು ತುಂಬಾ ತುಂಬಿದ್ರು ಪುಸ್ತಕಗಳು, ಇನ್ನೂ ಅಷ್ಟದ ಅಂದ್ರೆ ಹುಡುಗ್ರಿಗೆ ಕೊಡಕ್ ಮಕ್ಕಳಿಗೆ ನಿಮ್ ಹುಲಿಕೆರೆ ಸ್ಕೂಲ್ ಮಕ್ಕಳಿಗೆಲ್ಲ, ಹುಲಿಕೆರೆ ಅಂತಲ್ಲ ಎಲ್ಲೇ ಕೊಟ್ಟಿದ್ವಿ. ಅಲ್ಲವರು ಕೆಂಚಮಳ್ಳಿ, ಕಾನಮಡುಗು, ಕುಂಬಳಗುಂಟೆ, ಸಿದ್ದಾಪುರ, ವಡ್ರೆಟ್ಟಿ, ಜೋಗಳ್ಳಿ ಎಲ್ಲ ಕೊಟ್ಟ ಅದನ್ನ ಅಷ್ಟದ. ಮಕ್ಕಳು ಉತ್ತೇಜನ ಕೊಡ್ಲಿ, ಅವರು ಉನ್ನತ ಹೋಗಲಿ, ಚೆನ್ನಾಗಿ ಮಾಡ್ಲಿ, ಒಂದು ಪ್ರೇರಣೆ ಕೊಟ್ಟಂಗ, ಅದು ಅವ್ರಿಗೆ ಪ್ರೇರಣೆ ಕೊಟ್ಟಂಗ ಮಕ್ಕಳಿಗೆ. ಅವ್ರ ಅಮ್ಮಂದು ಅದಕ್ಕೆ ಒಂದು ತಪ್ಪು ಮಾಡಿದ್ದಾನೆ ಅವನು. ಅವ್ರ ಅಮ್ಮಂದು ಒಂದು ಫೋಟೋ ಹಾಕ್ಸ್ಬೇಕಾಯ್ತು, ಇಬ್ರದ್ದು ಹಾಕ್ಸ್ಬಿಡ. ನಾನು ಬೈದೆ, ಬೇಕೇನ್ಲಿ ನಿನಗೆ ಅಂತ. ಇಲ್ಲ ನಾನು ಹಾಕ್ಸ್ಬಿಟ್ಟಿನಿ ಅಂದ. ಕೊಡಂಗಿದ್ರೆ ಇವಂಗೆಲ್ಲ ಅಡ್ವರ್ಟೈಸ್ಮೆಂಟ್ ಮಾಡಬಾರ್ದು, ಕೊಟ್ಬಿಡ್ಬೇಕು ಹಂಗೆ. ಅದ್ರಾಗೇನು ಫೋಟೋ ಇದ್ದು ಏನು ಮಾಡೋಕ್ಕಾಗುತ್ತೆ? ಹೇಳ್ದೆ ಆಗ್ಯದ ಆಗೋಗಿದೆ, ಏನೋ ಇಲ್ಲಿವರೆಗೂ ಬಂದಿವಲ್ಲಣ್ಣ. ಒಟ್ಟು ನಿಮ್ದು ಹುಟ್ಟು ಕಷ್ಟದ ದಿನಗಳೇ, ಬಟ್ ನಾನು ಅಲ್ಲ ನನ್ನ ಸುಖವಾಗಿ ಸಾಕ್ಬಿಟ್ರು ನಮ್ಮ ಅಕ್ಕ. ನಿಮ್ಮ ಅಕ್ಕರ 5 ಜನನು ದೊಡ್ಡ ಮನೆಗೆ ಒಂದ್ ಮದ್ವೆ ಆಗಿತ್ತಲ್ಲ, ನನಗೆ ಕಷ್ಟ ಅನ್ನೋದೇ ಗೊತ್ತಿಲ್ಲ, ಅಷ್ಟು ಸುಖವಾಗಿ ಸಾಕ್ಬಿಟ್ರ. ಹಂಗೆ ನೋಡ್ಕೊಂಡ್ರು. ಅದಾದ್ಮೇಲೆ SLC ಬಂದೆ, ಕೆಲ್ಸಕ್ಕೆ ಸೇರಿದೆ, ಏನು ಅನಿಸ್ಲೇ ಇಲ್ಲ ಅಲ್ಲಿ. ನಾನು ಅದೇ 75 ರೂಪಾಯಿ ಸಂಬಳ ಅಂತ ಅನ್ಕೊಂಡೆ ಜೀವನ ಮಾಡ್ತೀನಿ ಹೊರತು ನನಗೆ ಮಕ್ಕಳು ಸ್ವಸ್ಥರು, ಬಂಗಾರದಂತರು. ನಾನು ಎಷ್ಟು ಪುಣ್ಯ ಮಾಡಿದ್ರೆ ಗೊತ್ತಿಲ್ಲ. ಎಲ್ಲರೂ ಒಳ್ಳೆ ಚೆನ್ನಾಗಿ ನೋಡ್ತಾರೆ. ನಿಮ್ ಮನೆ ತಿರ್ರಿ ಅವರೇ ತರ ಎಲ್ಲ ತಂದೆ ತಾಯಿ ಸ್ಥಾನ ಕೊಟ್ರ ಅವರೇ ಕಲಿಲ್ಲ. ಹಂಗಾಗಿ ನಿಮ್ಗೆ ಏನೋ ನೋವು ಅನಿಸ್ಲಿಲ್ಲ. ಅಂದ್ರೆ ಈಗಿನ ಕೆಲವರು ಪಾಪ ಮಕ್ಕಳು ಓದ್ತಾರೆ, ನಮ್ಮ ಕೈಲಿ ಆಗಲ್ಲಪ್ಪ, ಮಕ್ಕಳು ಇಷ್ಟು ದೊಡ್ಡ ಮಟ್ಟಕ್ಕೆ ಓದ್ಸಕ್ ಆಗಲ್ಲ ಭಾವನೆ ಭಾಳ ಐತಣ್ಣ. ಅಣ್ಣ ಈಗ ಕೆಲವರು ಮಕ್ಕಳು ಓದ್ತಾರೆ ಚೆನ್ನಾಗಿ, SLC ಪಾಸಾಕಾರ 90 ತೆಗಿತಾರೆ, PUC ಪಾಸಾಕಾರ ತೆಗಿತಾರೆ. ಬಟ್ ಕೆಲವರು ರೈತರ ಮಕ್ಕಳು ಅಥವಾ ಕೂಲಿ ಕಾರ್ಮಿಕರ ಮಕ್ಕಳು, ನಿಮ್ಮ ಥರ ಪರಿಸ್ಥಿತಿ ಕೂಲಿ ಮಾಡ್ತಕ್ಕಂಥ ಮಕ್ಕಳು ಪಾಸ್ ಆದಾಗ ಅವ್ರು ಹೆಂಗೆ ಮಾಡಕ್ಕಪ್ಪ, ನಮ್ಮ ಮಕ್ಕಳಿಗೆ ಉನ್ನತ ಮಟ್ಟಕ್ಕೆ ಹೋಗೋಕೆ ಆಸೆ ಇರ್ತಾನೆ, ಬಟ್ ಅವರು ಸಾಕಾರ ಮಾಡೋಕ್ಕೆ ಇವ್ರಿಗೆ ಗೊತ್ತಿರಲ್ಲ ರೂಟು. ಅಂತಾರೆ ಕೆಲವ್ರು ಏನಪ್ಪ ಇಲ್ಲಿ ಆಗಲ್ಲಪ್ಪ, ಇದೇನಪ್ಪ ಬೇಡಪ್ಪ ಅಂತ ಕೆಲವು ಎಷ್ಟೋ ಪಟ್ಲ ಹೋದ ಮಕ್ಕಳು ಬಿಡಿಸಿಬಿಟ್ಟು ಕೂಲಿಗೆ ಹಾಕ್ತಾರಣ್ಣ. ಅವು ಕೂಲಿಗೆ ಬೇರೆ ಕೆಲಸಗಳಿಗೆ ಸೇರಿಸ್ತಾನ, ಉನ್ನತ ವ್ಯವಸಾಯ ಮಾಡಿಸ್ಬಿಟ್ಟು ನಮ್ಮ ಕೈಲಿ ಆಗಲ್ಲ, ಕೀಳಿದ ಮೇಲೆ ನಮ್ಮ ಕೈಲಿ ಎಲ್ಲ ಆಗತ್ತಪ್ಪ ಅಂತ ದೊಡ್ಡರಷ್ಟಿಗೆ ಸೀಮಿತ ಅದು ನೌಕರಿ, ದೊಡ್ಡರಷ್ಟೇ ಓದಿಸ್ಬೋದು, ನಮ್ಮ ಕೈಲಿ ಆಗಲ್ಲ ಅನ್ನೋದು ಭಾಳ ಜನಕ್ಕೆ ಐತಾನೆ ಈಗಲೂ ಕೆಲವರಿಗೆ. ಆ ಅಂತರ ಬಗ್ಗೆ ನೀವು ಕೂಲಿ ಕಾರ್ಮಿಕರಾಗಿ ಮಕ್ಕಳ ಉನ್ನತ ವ್ಯವಸಾಯ ಮಾಡಿಸಕ್ಕೆ ಹೇಳ್ತೇನೆ. ನಾನು ಇಲ್ಲ, ನಮ್ಮ ಅಣ್ಣನ ಮಗಳೇ ಕೊಟ್ಟೂರಾಗದಾಳ ಹುಡುಗಿ, ಧರ್ಮಸ್ಥಳ ಸಂಘದಲ್ಲಿ ಕೆಲಸ ಮಾಡ್ತಾಳೆ. ಮಗನಿಗೆ ಇಂಜಿನಿಯರ್ ಸೀಟ್ ಸಿಕ್ತು, ಮಗನಿಗೆ ಆಯಮ್ಮನ ಮಗನಿಗೆ ಇಂಜಿನಿಯರ್ ಸೀಟ್ ಸಿಕ್ತು. ಕೇಳಿದ್ಲು ಬಂದು, ಚಿಕ್ಕಪ್ಪ ಹಿಂಗೈತೆ ಏನು ಮಾಡಲಿ ನೋಡಮ್ಮ, ನನಗೆ ವರ್ಷ ಕೊಡೋಕ್ಕಾಗಲ್ಲ, ಈ ವರ್ಷ ಒಂದು 25,000 ಕೊಡ್ತೀನಿ ತಗ ಅಂತಂದೇಳಿ ಸೇರಿಸಿ ಆಮೇಲೆ ಬಳ್ಳಾರಿ ಸೇರಿಸಿ, ಬಳ್ಳಾರಿಗೆ ಹೋಗಿ ಸೀಟ್ ಕೊಡಿಸಿ, ಇಲ್ಲಿ 2 ಸೀಟ್, ಅದು ನಮ್ಮದು ಹಿಡಿಗಿರದು ಚೆನ್ನಾಗಿ ನಡೀತದೆ ಮೇಡಮ್. ಬಳ್ಳಾರಿಯಲ್ಲಿ ನಮ್ಮ ಸಾರಾ ಕಂಪ್ನಿ ಸಾವುಕಾರ ಇದ್ರಲ್ಲ, ಮಿಸ್ಸಸ್ ಆಯಮ್ಮ ಡೈರೆಕ್ಟ್ರಲ್ಲಿಗೆ, ಆಯಮ್ಮನ ಕೈಲಿ ಫೋನ್ ಮಾಡಿಸಿ ಸೀಟ್ ಕೊಡಿಸಿ ನಮ್ಮ ಮೊಮ್ಮಗನಲ್ಲಿ ಅವತ್ತಾನೆ ಈ ವರ್ಷ. ನಾನು ನಮ್ಮ ಮಗಳಿಗೆ ಹೇಳೇ ಕೊಟ್ಟೆ, ಇದು ಒಂದೇ ವರ್ಷ ಮತ್ತೆ ಮುಂದಿನ ವರ್ಷ ಕೇಳ್ಕೊಡ. ನಾನು ಕೇಳಲಿಲ್ಲ. ನೀವೇ ಸ್ವಂತ ರೊಕ್ಕ ಕೊಟ್ಟು ಅಡ್ಮಿಷನ್ ಮಾಡಿ. 25,000 ಅಲ್ಲ, ನೀನು ಏನಾರ ಮಾಡ್ಕೊ, 25,000 ತಗೋ ಅಷ್ಟೇ, ನಂದು ಇಲ್ಲ. ಯಾರು ಹಂಗಿದ್ರೆ ಮಾಡೋಣ, ನಾನು ಹೇಳಕ್ ಹೋಗಲ್ಲ, ಸಾಕಷ್ಟು ಮಾಡಿನಿ. ಅದೊಂದು ಎಕ್ಸಾಂಪಲ್ ಕೊಟ್ಟು, ಯಾಕಂದ್ರೆ ನಮ್ಮ ಸ್ವಂತದ್ದನ್ನ ಅವ್ರಿಗೆ ಕೊಟ್ವಿ, ಇವ್ರಿಗೆ ಚೆನ್ನಾಗಿರಲ್ಲ. ಅಲ್ಲ ಅದು ಓಕೆಣ, ನಿಮ್ಮ ಸಮಾಜಕ್ಕೆ ಕೊಟ್ಟರೆ ನಾವು ಓಕೆ ಒಪ್ಕೊಂತೀನಿ. ಬಟ್ ನಾನು ಇರ್ತದಂದ್ರೆ ಸಾಮಾಜಿಕವಾಗಿ ಹೇಳ್ತಿರೋದು, ಸಾಮಾಜಿಕವಾಗಿ ಯಾರು ಬಂದ್ರು ನಾವು ಸಹಾಯ ಮಾಡಕ್ ರೆಡಿ ಇದ್ದೀನಿ. ಅಲ್ಲ ನೀವು ಸಹಾಯ ಮಾಡ್ತಾನ, ನಾನು ಅದನ್ನ ಹೇಳ್ತೀನಿ ನಿಮಗೆ. ಸಹಾಯ ಮಾಡ್ತಾರೆ ಓಕೆನಾ, ವೆಂಕಟೇಶನ ಸಹಾಯ ಮಾಡ್ತಂತೇಳಿ ಸುತ್ತಮುತ್ತಲೇ ಹೆಸರಿರೋದು ಒಳ್ಳೆ ಮನುಷ್ಯ ಅಂತ ಹೇಳೋಣ. ಬಟ್ ಕೆಲವರು ಕೂಲಿ ಕಾರ್ಮಿಕ ನಿಮ್ಮ ಥರ ನೀವೇನೋ ಸರಿಯಾಗಿ ಕೆಲಸ ಮಾಡ್ತಾರೆ, ಕೂಲಿ ಮಾಡ್ತಿದ್ರೆ ಅವತ್ತು ನೀವೇನೋ ನಿಮ್ಮ ಸಾವುಕಾರರು ಹೆಲ್ಪ್ ಮಾಡ್ರಿ, ನಿಮಗೆ ನಾವು ಮಾಡಿದ್ವಿ ಅಂತ ಅರ್ಥೇನ. ಬಟ್ ಆ ಥರ ಕೆಲವು ಬಡವರು ಮಕ್ಕಳಿಗೂ ಆ ಥರ ಫಸ್ಟ್ ಕ್ಲಾಸ್ ಬಂದಾಗ ಅವ್ರಿಗೆ ಥರ ಮನಸ್ಸಲ್ಲಿ ನಮ್ಮ ಕೈಲಿ ಆಗುತ್ತೋ ಆಗಲ್ಲ ಅನ್ನೋ ಭಾವನೆಯಿಂದ ಎಷ್ಟೋ ಜನ ಮಕ್ಕಳು ಬಿಡಿಸ್ಬಿಡ್ತಾರಣ್ಣ. ಮುಂದೆ ಭವಿಷ್ಯ ಇರುತ್ತೆ, ಬಟ್ ಅವ್ರ ಕೈಲಿ ಆಗಲ್ಲ ಅಂತ ಬಿಡಿಸ್ಬಿಡ್ತಾರೆ. ಅಂತರ್ಗೆ ಏನೆಲ್ಲ ಬಿಡಿಸ್ಬಿಡ್ತಾನೆ. ನೀವು ಒಂದು ಅನುಭವ
ಅವರು ಅನುಭವ ಸುಮ್ಮನೆ ಮನೆ ಕೂತ್ಕೋಬಾರ್ದು, ಬಿಡಿಸ್ಲೂಬಾರ್ದು, ಅದನ್ನ ಅನುಭವ ಇದೆ. ಸಾಕಷ್ಟು ಪ್ರಯತ್ನ ಪಡಬೇಕು. ಅಣ್ಣ ನಮ್ಮ ಮಗು ಹಿಂಗಿದೆ, ಸೀಟ್ ಸಿಕ್ಕಿದೆ, ಏನ್ ಮಾಡ್ಬೇಕು. ಈಗ ನೋಡ್ರಿ ನಮ್ದು ಎಜುಕೇಶನ್ಗೆಲ್ಲ ಮಾತಾಡಿ ಮೆಷನ್ ನಾವು ಕೇಳ್ತೀವಿ, ಆ ಥರ ದುಡ್ಡಿನ ಸಪರೇಟ್, ಅಣ್ಣ ದುಡ್ಡಿಂದ ಏನಾರ ಆಗೋದು. ಈಗ ನಮ್ಮ ಮನೆಯವ್ರಿಗೂ ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೆ ಒಂದು 15-14 ಲಕ್ಷ ಖರ್ಚು ಮಾಡಿದ್ವಿ. ಹುಡುಗರು ಖರ್ಚು ಮಾಡಿದ್ದಾರೆ, ಹಾಸ್ಪಿಟಲ್ ಆರೋಗ್ಯ ಚೆನ್ನಾಗಿಲ್ಲ ಅಂತ. ಹೌದು, ನಾನು ಊರಾಗಿರೋ ಮನೆ ಮಾರೇ ಅವಳನ್ನ ಅಮ್ಮನ ಹೈದರಾಬಾದಿಗೆ ಕರ್ಕೊಂಡು ಹೋಗಿದ್ದೆ. ಅವಾಗ ಹತ್ತಿನ ಕಾಲಕ್ಕೆ ಊರಾಗಿರೋ ಮನೆ 2 ಲಕ್ಷಕ್ಕೆ ಮಾರಿ 2,30,000 ಆಯ್ತು ಹಾಸ್ಪಿಟಲ್ ಖರ್ಚು. ಅಲ್ಲ, ಇವ್ರ ಎಜುಕೇಶನ್ ಬಗ್ಗೆ ನನ್ನ ಅಭಿಪ್ರಾಯ ಇಷ್ಟೇ, ಅವರು ಎದೆ ಬಂದಬಾರ್ದು. ಎಕ್ಸಾಂಪಲ್ ನಮ್ಮ ಬಾಳೆಶಣ್ಣನ ಮಕ್ಕಳೇ ತಗೊಳ್ರಿ, ಅಯ್ಯಮ್ಮ ಎಷ್ಟು ಧೈರ್ಯವಾಗಿ ಎಲ್ಲ ಸೇರ್ತಲ್ಲ. ತರಕಾರಿ ಮಾರ ನಿಜವಾಗ್ಲು ನನಗೆ ಆಯಮ್ಮನ ನೋಡ್ಬಿಟ್ರೆ ಕೈ ಮುಗಿಯಕ್ಕೆ ಅನ್ಸುತ್ತೆ. ಬಾಳೆಶಣ್ಣ ಅವತ್ತು ನಿಲ್ಲ ಅಮ್ಮನ ಮುಂದೆ, ಆದ್ರೆ ಅವ್ರ ತವ್ರ ಮನೆಯವ್ರಿಗೆ ಸಪೋರ್ಟ್ ಮಾಡೋದ್ರಿಂದ ಇವತ್ತು 4 ಮಕ್ಕಳು ಧೈರ್ಯವಾಗಿ ಎಲ್ಲ ಉನ್ನತ ವ್ಯಾಸಂಗ ಮಾಡ್ಕೊಂಡು ಒಂದು ಇಲ್ಲ ನೋಡ್ರಿ, ಅವ್ರ ಮಕ್ಕಳಲ್ಲಿ ಆ ಛಲ ಬಂತು. ಹೌದೌದು, ನಮ್ಮಮ್ಮ ಇಷ್ಟು ಕಷ್ಟಪಡ್ತಾಳೆ, ನಮ್ಮಮ್ಮನ ಚೆನ್ನಾಗಿ ಕಾಪಾಡ್ಬೇಕು ನಾವು ಅನ್ನೋ ದೃಷ್ಟಿಯಿಂದ ಆ ತರ ಧೈರ್ಯ ಬಂದಲ್ಲಿ ಒಬ್ಬೊಬ್ಬ ಹೆಣ್ಣು ಮಕ್ಕಳು ಆ ತರ ಇದ್ರೆ ಪ್ರತಿಯೊಂದು ಕುಟುಂಬನೇ ಒಂದು ಒಳ್ಳೇದಾಗುತ್ತೆ. ಮತ್ತೆ ಆ ಪರಿಸರ ಒಂದು ಧೈರ್ಯ ಇರ್ಬೇಕಷ್ಟೇ. ಧೈರ್ಯ ಮುಖ್ಯ, ದುಡ್ಡಿನ ಮುಖ್ಯ ಅಲ್ಲ, ಧೈರ್ಯ ಮುಖ್ಯ. ಆಮೇಲೆ ತಿಳಿದಂತ ಕೇಳ್ಬೇಕು, ಇದ್ದಂತರ್ನ ಬೇಡಬೇಕು. ಯಾಕಂದ್ರೆ ಇವ್ರ ಎಜುಕೇಶನ್ ಮುಂಬರಿಬೇಕಂದ್ರೆ ಎರಡೂ ಮಾಡ್ಬೇಕು. ಒಂದು ಮಾರ್ಗದರ್ಶನ ಮತ್ತೊಂದು ಕೇಳಬೇಕು. ಈಗ ಏನು ಆಗಲ್ಲ ಎಜುಕೇಶನ್ ಅಂದ್ರೆ ಎಂತಾರು ಬಿಡಪ್ಪ, ನೀನ್ 1000 ಕೊಡತ್ರ ಒಂದು 500 ತಗೊಳಮ್ಮ ನಮ್ದು ಇಷ್ಟ ಕೊಡ್ತಾರೆ. ಬಟ್ ನಾನು ನನ್ನ ಜೀವನದಲ್ಲಿ ನಾನು 70 ವರ್ಷ ಸರ್ವಿಸಲ್ಲಂದ್ರೆ ಗ್ರೇಟ್ ಅಂದ್ರೆ ನಮ್ಮ ಬಾಳೆಶಣ್ಣನ ಹೆಂಡ್ತಿನೇ ಗ್ರೇಟ್. ಭಾರಿ ಅಪ್ರಿಷಿಯೇಟ್ ಮಾಡ್ತೀನಿ. ಅಲ್ಲ 4 ಜನನ ಗಟ್ಟಿಗಚ್ಚಿದ್ಲಲ್ಲ, ಈತ ಅವತ್ತು ಏನು ನನಗೇನು ಸಂಬಂಧ ಇಲ್ಲ ಅನ್ನಂಗಿದ್ದ. ಆಮೇಲೆ ನಾವು ಐಮನ್ ಸೀಟ್ 3 ತಿಂಗಳಾದ್ಮೇಲೆ ಕೊಡ್ತೀವಿ ಹಾಸ್ಟೆಲ್ ಸೀಟ್ ಅಂದ್ರಂತೆ. ನಾನು ಬಂಗಾರಪ್ಪ ಅವ್ರ PA ಫೋನ್ ಮಾಡಿ, ನಾನು ಅವ್ನ ಮಕ್ಕ ಕೂಡ ನೋಡಿಲ್ಲ, ಫೋನ್ ಮಾಡಿದೆ, ನಂಬರ್ ಸಿಕ್ತು. ನೋಡ್ರಿ ನಾನು ಹಿಂಗೆ ಮಾಜಿ ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷ ಕೂಡ್ಲಿಗೆ ನಮ್ಗೆ ಸೀಟ್ ಬೇಕು ಅಂತಂದೆ. ಅಲ್ಲಿಗೆ ಹೋಗೋದ್ರೊಳಗೆ ಸೀಟ್ ಅರೇಂಜ್ ಮಾಡಿದ್ದ, ಹಾಸ್ಟೆಲ್ ಸೀಟ್. ಆಯಮ್ಮ ಸ್ಟ್ರಿಕ್ಟ್ ವಾರ್ಡನ್ನು. ಆಮೇಲೆ ಪಾಪನ್ಗೆ ಹೇಳಿ, ಹೋಗಮ್ಮ ನಿನ್ಗೆ ಯಾವ ರೂಮ್ ನೋಡ್ಕೊಂಬ ಅಂತಂದೇಳಿ ಇಮ್ಮಿಡಿಯೇಟ್ ಆಗಿ ಹೋಗ್ತಿದ್ದಂಗೆ ಸೀಟ್ ಸಿಕ್ತು. ಅದು ಆ ಅಮ್ಮನ ಒಂದು ಇದು. 2ನೇ ಅಮ್ಮನ ಇಲ್ಲಿ ಚಿತ್ರದುರ್ಗ ಸೇರಿಸಿದ್ಲು. ಅಲ್ಲ ನಾನು ಇಂಥದಂತಲ್ಲ, ಟೋಟಲೇ ಆಯಮ್ಮ ಒಂದು ಮಾಡಲ್ ಇಡೀ ನಮ್ಮ ಹೆಣ್ಣು ಮಕ್ಕಳಿಗೆ ಆಯಮ್ಮ ಮಾಡಲ್ ಅಂದ್ರೆ ತಪ್ಪ. ನಿಜ.